ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಪವನ್ ಅಂತ ಹೇಳ್ಬಿಟ್ಟು. ಪವನ್. ಯಾವ ಊರು ಸರ್ ಇದು? ನಮ್ದು ಗೌರಿಬಿದನೂರು ತಾಲೂಕು ಕೆಂಕ್ರೆ ವಿಲೇಜ್. ಓಕೆ ಸರ್, ಎಷ್ಟು ವರ್ಷದಿಂದ ಸಾಕ್ತಿದ್ರೆ ಕುರಿಗಳು? ಸರ್ ನಾವು ಒಂದು 5 ರಿಂದ 6 ವರ್ಷದಿಂದ ಮರಿ ಸಾಕ್ತಾ ಇದೀವಿ. ಓಕೆ, ನಿಮ್ ಎಕ್ಸ್ಪೀರಿಯನ್ಸ್ ಸರ್ ಕುರಿ ಸಾಕೋದು? ಮರಿ ಎಕ್ಸ್ಪೀರಿಯನ್ಸ್ ತಂದಾಗ ಚೆನ್ನಾಗಿ ವ್ಯಾಕ್ಸಿನ್ ಮಾಡ್ಕೋಬೇಕು. ಯಾವ ತರ ನೋಡ್ಬೇಕು ಅಂದ್ರೆ ಕಲರ್ ಈ ತರ ಇರ್ಬೇಕು ಮರಿ ನೋಡಿ, ಈ ತರ ಉದ್ದ ಇರ್ಬೇಕು ಮರಿ. ಓಕೆ, ಈ ತರ ಕೊಂಬಿರ್ಬೇಕು. ಈ ಕೊಂಬಿರ ಮರಿ ಈ ತರ ಕೊಂಬಿದ್ರೇನೆ ಮರಿ ಚೆನ್ನಾಗಿ ಇದಾಗೋದು. ಅದೇ ತರ ಈ ಮೇವಿಗೂ ಅಷ್ಟೇ ಇದೇ ತರ ಮಾಡ್ಬೇಕು. ಈ ತರ ಮಾಡಿದ್ರೆ ಬೆಳಿಗ್ಗೆ ಯಾವ ತರ ಇರ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಮರಿ ಸೆಲೆಕ್ಷನ್ ಮಾಡ್ಬೇಕು. ಓಕೆ, 6,000 ರೂಪಾಯಿಂದ ಮರಿ ಇರುತ್ತೆ, 5,000ಕ್ಕೂ ಮರಿ ಬರುತ್ತೆ. 5,000ಕ್ಕೆ ತಂದ್ಬಿಟ್ಟು 2-3 ತಿಂಗಳು ಮೇಯಿಸ್ಬೇಕು. ಅದರಲ್ಲಿ ಪೇಷಂಟ್ ಬರುತ್ತೆ, ನೋಡ್ಕೊಂಡು ತಗೋಬೇಕು. ಆಮೇಲೆ ತುಂಬಾ ಸಣ್ಣ ಮರಿ ಹಾಕಿದ್ರು ಮರಿ ಬರೋದು ಕೂಡ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ 7,500 ರೂಪಾಯಿ ಮರಿ ಇಟ್ರೆ ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತವೆ, ಬೇಗ ಮರಿಗಳು ದುಡ್ಡು ಕೂಡ ಮಾಡ್ಬೋದು. ಮರಿ ಯಾವ ತರ ತಗೋಬೇಕು ನೋಡಿ, ಈ ತರ ಮರಿಗಳು ಉದ್ದ ಇರ್ಬೇಕು, ಈ ತರ ಕೊಂಬಿರ್ಬೇಕು. ನೋಡ್ಕೊಂಡ್ಬೇಕು. ಕಲರ್ ಇರೋವು ಪೇಷಂಟ್ ಇರ್ತವೆ, ಸಂತೆಯಲ್ಲಿ ಮೋಸ ಮಾಡ್ತಾರೆ, ಕಾಯಿಲೆ ಮರಿ ಇರ್ತವೆ, ಅವೆಲ್ಲ ನಾವು ನೋಡ್ಕೊಬಿಟ್ಟು ಯಾವ ಮರಿ ಯಾವ ತರ ಇರುತ್ತೆ ಅಂತ ನೋಡ್ಕೋಬೇಕು. ಕ್ಲೀನ್ ಆಗಿ ತಗೋಬರ್ಬೇಕು. ಅಲ್ಲೂ ಅಷ್ಟೇ ದಳ್ಳೆಗಳು ಮಧ್ಯವರ್ತಿಗಳು ಇರ್ತಾರೆ, ಮೋಸ ಮಾಡ್ತಾರೆ. ಗೊತ್ತಿರೋರು ತಿಳಿದಿರೋರ ಹತ್ರ ಹೋಗ್ಬಿಟ್ಟು ತಗೊಂಡು ಬರ್ಬೇಕು ಮರಿಗೆ. ಇಲ್ಲ ಅಂದ್ರೆ ಮರಿಗೆ ಏನಾದ್ರು ಮರಿಗೆ 100-200 ರೂಪಾಯಿ ಜಾಸ್ತಿ ಬಿಡ್ತಾರೆ ಗೊತ್ತಿಲ್ಲ ಅಂದ್ಬಿಟ್ರೆ. ಇದು ಚಿಂದನೂರು ಮರಿಗಳೆಲ್ಲ ನಾವು ತಂದು ಎಲ್ಲ ಚಿಂದನೂರು ಮರಿ ಇವು ನಾವು ತಂದ್ಬಿಟ್ಟು ಅಲ್ಲಿ 2 ತಿಂಗಳಾಗಿದೆ. ಏನಿಲ್ಲ ಅಂದ್ರೆ ಮರಿಗೆ 2,000 ರೂಪಾಯಿ ಲಾಭ ಬರುತ್ತೆ. 2 ತಿಂಗಳಿಗೆ ಏನಿಲ್ಲ ಅಂದ್ರೆ ಮರಿಗೆ 1,000 ಖರ್ಚು ಬರುತ್ತೆ. 1,000 ಖರ್ಚು ಮಾಡಿದ್ರೆ ಮರಿಗೆ 1,000 ರೂಪಾಯಿ ಲಾಭ ತೆಗಿಯಕ್ಕಾಗುತ್ತೆ. ಹಾಗೆ ನೋಡಿ, ಇವು ವೈಟ್ ಮರಿ ಅಂತ ಹೇಳ್ಬಿಟ್ಟು ಕೆರೂರಿಂದ ತರ್ತೀವಿ ನಾವು. ಇವು 4 ತಿಂಗಳಾಗಿದೆ ಮರಿ ತಂದ್ಬಿಟ್ಟು. ಇವು ಅಷ್ಟೇ ನೋಡಿ, ಉದ್ದ ಮರ ಈ ತರ ಉದ್ದ ಇರ್ಬೇಕು, ಇದೇ ತರ ಕೊಂಬಿರ್ಬೇಕು ಮರಿಗೆ. ಕೊಂಬು ಇದ್ರೇನೆ ಮರಿಗೆ ಲೈಕ್ ಮಾಡೋದು. ಮರಿ ಕೂಡ ಅಷ್ಟೇ ನಾವು ತುಂಬಾ ಬ್ಯಾಚ್ ಮಾಡ್ತೀವಿ. ಒಂದೇ ತರ ಎಲ್ಲಾ 200 ಮರಿನ ಒಂದೇ ತರ ಇರಲ್ಲ. ಸ್ಟೆಪ್ 50 ಮರಿ ಸ್ಟೆಪ್ ಮಾಡ್ಬಿಟ್ಟು ಈ ತರ ಮಾಡ್ತೀವಿ. ಸ್ಟೆಪ್ ವೈಸ್ ಮಾಡೋದ್ರಿಂದ ಯಾವ ತರ ಅನುಕೂಲ ಇದು? ಸ್ಟೆಪ್ ವೈಸ್ ಮಾಡಿದ್ರೆ ನಾವು ಮೇಂಟೆನೆನ್ಸ್ ಮಾಡಕ್ ಆಗುತ್ತೆ. ಶೆಡ್ ಎಲ್ಲ ಒಂದೇ ತರ ರೇಟ್ ಅಲ್ಲಿ ಇದ್ರೆ ಬಿಟ್ರೆ ನಾವು ತಿಂಡಿ ಹಾಕೊಡೋದಕ್ಕೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ನಾವು ಯಾವ ತರ ತಿಂಡಿ ಕೊಡ್ತೀವಿ ಅಂದ್ಬಿಟ್ರೆ ಬೆಳಿಗ್ಗೆ 7 ಗಂಟೆಗೆ ಜೋಳ ಫೀಡು ಚಕ್ಕೆ ಕೋಳಿ ಫೀಡ್ ಹಾಕೋದು ನಾವು ಯಾವ್ದು ನೋವೆಲ್ಟೆಕ್ ಯೂಸ್ ಮಾಡ್ತೀವಿ. ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅದರಿಂದ. ಗೋಧಿ ಕೂಡ ಯೂಸ್ ಮಾಡ್ತೀವಿ. ಹಾಗೆ ಮತ್ತೆ 10 ರಿಂದ 11 ಗಂಟೆ ಒಳಗಡೆ ಒಂದು ರಾಗಿ ಹುಲ್ಲು ಹಾಕ್ತಿವಿ ಬೆಳಗ್ಗೆ. ರಾಗಿ ಹುಲ್ಲು ನೀರ್ ಕೂಡ ಈ ತರ ಬಕೆಟ್ ಸಿಸ್ಟಮ್ ಅಲ್ಲಿ ಇಟ್ಟಿರ್ತೀವಿ. ಬಕೆಟ್ ಸಿಸ್ಟಮ್ ಅಲ್ಲಿ ನೀರ್ ಎನಿ ಟೈಮ್ ಇರ್ಬೇಕು. ಅವು ಯಾವಾಗ ಬೇಕೋ ಅವಾಗ ಕುಡಿತಾ ಇರ್ಬೇಕು ನೀರ್ ಕೂಡ. ಹಾಗೆ ಮಧ್ಯಾಹ್ನ ಮೇವ್ ಹಾಕದ್ಮೇಲೆ ಸಾಯಂಕಾಲ ಆಗಿದ ತಕ್ಷಣ ಒಂದು ಕಳ್ಳೆ ಬಳ್ಳಿ ಅಂತ ಹೇಳ್ಬಿಟ್ಟು ಹಾಕ್ತಿವಿ. ಕಳ್ಳೆ ಬಳ್ಳಿ ಹಾಕಿದ್ರೆ ಚೆನ್ನಾಗಿ ಗ್ರೋತ್ ಆಗ್ತವೆ, ಮರಿ ದಪ್ಪ ಬರ್ತವೆ, ಬೇಗ ಡೆವಲಪ್ ಆಗ್ತವೆ, ಒಳ್ಳೆ ಮಾಂಸ ಕೂಡ ಕಟ್ತಾವೆ ಹಂಗೇನೆ. ಹಾಗೆ ಸಾಯಂಕಾಲ ಆಗಿದ ತಕ್ಷಣ ಜೋಳ 6 ಗಂಟೆಯಲ್ಲಿ ಸಾಯಂಕಾಲ 6 ರಿಂದ 7 ಗಂಟೆ ಜೋಳ ಫೀಡು ಮುಸ್ಕಿನ್ ಜೋಳ ಅಲ್ಲ ಮಾಮೂಲಿ ರಾಗಿ ತರ ಹಾಕ್ತಿವಿ. ಮತ್ತೆ 7 ಗಂಟೆ 8 ಗಂಟೆ ಒಳಗಡೆ ಜೋಳ ಫೀಡು ಚಕ್ಕೆ ರೋಟಿನ ಅಂದ್ಬಿಟ್ಟು ಹಂಗೆ ಹಾಕ್ತಿವಿ. ಮತ್ತೆ ಹಸಿ ಹುಲ್ಲು ಸಿಕ್ಕರೆ ಹಸಿ ಹುಲ್ಲು, ಇಲ್ಲ ಸೈಲೇಜ್ ಹಾಕ್ತಿವಿ. ಈ ತರ ಮತ್ತೆ ಯಾವ ತರ ವ್ಯಾಕ್ಸಿನ್ ಮಾಡ್ಬೇಕು ಅಂತ ಹೇಳ್ಬಿಟ್ರೆ, ಬಂದಿದ್ದಿನ ಒಂದು ಝೈಕ್ಲೋಸ್ ಅಂತ ಒಂದು ಟಾನಿಕ್ ಬರುತ್ತೆ. ಆ ಟಾನಿಕ್ ಹಾಕೋರೆ ಕೆಮ್ಮು ಕಂಟ್ರೋಲ್ ಆಗುತ್ತೆ, ನೆಗಡಿ ಕಮ್ಮಿ ಆಗುತ್ತೆ, ಜಂತುಳು ಸಾಯುತ್ತೆ. ಆಮೇಲೆ ಒಂದು 10 ಡೇಸ್ ಆದ್ಮೇಲೆ PPR ಮಾಡ್ಕೋಬೇಕು. PPR ಏನಕ್ಕಪ್ಪ ಅಂದ್ರೆ ಜ್ವರ ಯಾವ ಕಾಯಿಲೆ ಬರೋದನ್ನ ತಡೀತೈತೆ ಮೊದ್ಲೇ. ಇದೆಲ್ಲ ಹಾಕಿಲ್ಲ ಅಂದ್ರೆ ಮರಿಗಳು ಹೋಗ್ತವೆ, ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ ಅಂತ ಹೇಳ್ಬೇಕು ಅಂದ್ರೆ ಯಾವ್ದು ಮೇಂಟೈನ್ ಮಾಡಲ್ವಾ, ಟೈಮ್ ಸರಿಗ ವ್ಯಾಕ್ಸಿನ್ ಮಾಡ್ಬೇಕು, ಟೈಮ್ ಸರಿಗ ಇಂಜೆಕ್ಷನ್ ಮಾಡ್ಬೇಕು. ಮರಿ ಸಪ್ಪಗಿದೆಯಾ ಅಂದ ತಕ್ಷಣ ಮರಿ ನೋಡ್ಕೋಬೇಕು. ಇದೆಲ್ಲ ಈ ತರ ನೋಡ್ಕೊಂಡ್ರೆ ನಾವ್ ಏನಾದ್ರು ಮರಿ ಸಪ್ಪಗಿದೆ ಅಂದ್ರೆ ಯಾವ ಕಾಯಿಲೆ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಅಂದ್ರೆ ಮರಿಗಳು ಮಕಾಲ ಆಗಿದ್ರೆ ಅದು ಒಂಥರ ಜ್ವರ ಬಂದಿರುತ್ತೆ, ಇಲ್ಲ ಪೈನ್ ಆಗಿರುತ್ತೆ ಆ ತರ. ಮತ್ತೆ ಕುಂಟೋದ ಆ ತರ ಅಂದ್ರೆ ಕಾಲು ಹಿಡಿದು ಹಾಕಿರ್ತವೆ, 4 ಕಾಲು ಹಿಡಿದು ಹಾಕಿರ್ತವೆ. ಅದಕ್ಕೆ ಬೇರೆ ತರ ವ್ಯಾಕ್ಸಿನ್ ಇರುತ್ತೆ. ಆಮೇಲೆ ಒಂದು 10 ಡೇಸ್ ಆದ್ಮೇಲೆ PPR ಆದ್ಮೇಲೆ ಐಟೆಕ್ ಅಂತ ಹಾಕ್ಬೇಕು. 10 ಡೇಸ್ ಆದ್ಮೇಲೆ ಹಾಕ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ 2 ದಿನ 3 ದಿನಕ್ಕೆ ಹಾಕ್ಬಿಡ್ತಾರೆ. ಅದು ಆ ತರ ಹಾಕೋದ್ರೆ ವರ್ಕ್ ಮಾಡಲ್ಲ. ಇದು PPR ವರ್ಕ್ ಮಾಡಲ್ಲ, ಐಟೆಕ್ ವರ್ಕ್ ಮಾಡಲ್ಲ. ಯಾಕಂದ್ರೆ 2 ಹಾಕ್ಬಿಟ್ರೆ ಅಂದ್ರೆ 2 ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ 10 ಡೇಸ್ ಗ್ಯಾಪ್ ಕೊಟ್ಕೊಂಡು ಹಾಕ್ಬೇಕು. ಆಮೇಲೆ ಒಂದು 15 ಡೇಸ್ ಮೇಲೆ ಡೆಕ್ಟೋಮ್ಯಾಕ್ ಅಂತ ಹಾಕ್ತಿವಿ. ಅದಕ್ಕೆ ಏನಕ್ಕಂದ್ರೆ ಮರಿ ಜಂತುಳು ಸಾಯ್ತವೆ, ಮರಿನೂ ಹಂಗೆ ಡೆವಲಪ್ ಆಗ್ತವೆ. ಈ ತರ ನೋಡಿ ನಾವು ಟೈಮ್ ಟು ಟೈಮ್ ಹಾಕಿದ್ರೆ ಈ ತರ ಮರಿ ಬಂದಿದೆ. ಇಲ್ಲಾಂದ್ರೆ ಸಣ್ಣ ಅಲ್ಲೇ ಇರ್ತಾವ ಮರಿ ಬರಲ್ಲ. ಯಾಕೆ ಲಾಸ್ ಆಗುತ್ತೆ ಅಂದ್ರೆ 3 ತಿಂಗಳು 6 ತಿಂಗಳು ಮೇಯಿಸ್ತಾರೆ, ತುಂಬಾ ಕಡೆ ಮೇಯಿಸ್ತಾರೆ. 6 ತಿಂಗಳೆಲ್ಲ ಮೇಯ್ಸಕ್ ಹೋಗ್ಬಾರ್ದು, ಕರೆಕ್ಟ್ 2.5-3 ತಿಂಗಳು ಮರಿ ಮಾಡ್ಬಿಡ್ಬೇಕು. ಟೈಮ್ ಮಾಡಿದ್ರೆ ಆರಾಮ ಮಾಡ್ಬೋದು, ಲಾಸ್ ಅನ್ನೋದು ಬರಲ್ಲ. ಲಾಸ್ ಯಾವ ತರ ಬರುತ್ತೆ, ತಿಂಡಿ ಕೊಡಲ್ಲ, ಬರೀ ಮೇವ್ ಹಾಕೊಂಡೆ ಮೇಯಿಸಿರ್ತಾರೆ. ಅದರಿಂದ ಮರಿಗಳು ದಪ್ಪ ಆಗ್ತವೆ, ಗಟ್ಟಿ ಬರಲ್ಲ ಮರಿ. ನಾವು ತಿರ್ಗಾ ಯಾವ್ದೇ ತರ ಟಾನಿಕ್ ಯೂಸ್ ಮಾಡ್ತೀವಿ ಅಂದ್ರೆ ಬ್ರೂಟೋನ್ ಯೂಸ್ ಮಾಡ್ತೀವಿ.
ಮತ್ತೆ ನೋಡಿ ಇಲ್ಲಿ ಇದು ಲಿವರ್ ಇದು M&M ಅಂತ ಹೇಳ್ಬಿಟ್ಟು ಇದು ಕೂಡ ಮರಿ ಒಳ್ಳೆ ದಪ್ಪ ಕೂಡ ಬರುತ್ತೆ. M&M. ಆಮೇಲೆ ಆವಿ ಪ್ಲಸ್ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ಟಾನಿಕ್ ಕೂಡ ಹಾಕ್ತಿವಿ. ಅದು ಅಷ್ಟೇ, ಅದು ಒಂದು ಬಾಯಲ್ಲಿ ನಾವೆಲ್ಲ ಬಾಯಲ್ಲಿ ಕೊಡ್ತಿದ್ವಿ ಮೊದ್ಲು. ತುಂಬಾ ಮರಿ ಇರೋದಕ್ಕೆ ಬಾಯಲ್ಲಿ ಕೊಡೋದಕ್ಕಾಗಲ್ಲ. ವಾಟರ್ ಅಲ್ಲಿ ಬಕೆಟ್ ಅಲ್ಲಿ ಒಂದೊಂದು ಎಷ್ಟೆಷ್ಟು ಬಾಯಲ್ಲಿ ಕೊಡ್ತೀವಿ ಅಷ್ಟೇ ML ಹಾಕ್ಬಿಟ್ಟು ಬಕೆಟ್ ಅಲ್ಲಿ ಇಷ್ಟು ಮರಿ ಇಷ್ಟು ML ಅಂತ ಹೇಳ್ಬಿಟ್ಟು ಬಕೆಟ್ ಇಟ್ಬಿಟ್ಟು ನೀರಲ್ಲೇ ಒಯ್ದ್ಬಿಡ್ತೀವಿ, ಕುಡಿದ್ಬಿಡ್ತಾವೆ. ಫಸ್ಟ್ ತುಂಬಾ ಕಮ್ಮಿ ಇದ್ದಾಗೆಲ್ಲಾನು ಹಾಕ್ತಿದ್ವಿ, ನಾವು ಬಾಯಲ್ಲಿ ಹಾಕ್ತಿದ್ವಿ. ಇಷ್ಟು ಮರಿ ಇದ್ದಾಗ ಆಗಕ್ಕಾಗಲ್ಲ ಬಾಯಲ್ಲಿ. ಕೆಳಗಡೆಗೂ ಆಟೋ ಹೈಟೆಕ್ ಅಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಕೆಳಗಡೆ ಇದ್ರೆ ತುಂಬಾ ಲೇಬರ್ಸ್ ಅಂದ್ರೆ ಅಲ್ಲೇ ಇರ್ಬೇಕು, ಕಸ ಹೊಡಿಬೇಕು, ಡೈಲಿ ಬೆಳಿಗ್ಗೆ ಸಾಯಂಕಾಲ ಕಸ ಹೊಡಿತಾ ಇರ್ಬೇಕು. ಈ ತರ ಹೈಟೆಕ್ ಶೆಡ್ ಅಲ್ಲಿ ಆದ್ರೆ ಇದು ಬೆಳಗ್ಗೆ ಮೇವ್ ಆಗ್ಬೋದು, ಸಾಯಂಕಾಲ ಮೇವ್ ಆಗ್ಬಿಟ್ಟು ನಾವು ಬೇರೆ ಕಡೆ ಕೆಲಸ ನೋಡ್ಕೋಬಹುದು. ಕೆಳಗಡೆ ಮೇಸರೆ ಮರಿನೂ ಸ್ವಲ್ಪ ತ್ಯಾವ ತೊಳಿತಾರೆ, ಮರಿನೂ ಬರಲ್ಲ. ಇದಾದ್ರೆ ಸಿಸ್ಟಮ್ ಅಲ್ಲಿ ಇರುತ್ತೆ, ನಾವು ಬೇರೆ ಹೊರಗಡೆನೂ ಕೆಲಸ ಮಾಡ್ಕೋಬಹುದು. ಬೆಳಿಗ್ಗೆ 1 hour ಯಾರಾದ್ರೂ ಬಂದ್ ನೋಡ್ಬೋದು. ಹೊರಗಡೆ ಅಕಸ್ಮಾತ್ ಎಲ್ಲಾರು ಇನ್ ಕೇಸ್ ಬೇರೆ ಬಿಸ್ನೆಸ್ ಕಡೆ ಹೋದ್ರೆ ಒಬ್ರು ಬಂದು ಯಾರೋ ಲೇಬರ್ ಕೂಡ ಮಾಡ್ಬೋದು. ಅದೇ ಕೆಳಗಡೆ ಇದ್ರೆ ಮಾಡಕ್ಕಾಗಲ್ಲ. ಯಾವ್ದು ಸರ್ ಇದು ಸ್ಪೆಷಲ್ ಆಗಿದೆ ಕುರಿ? ಇದು ಸರ್ ಇದು ಸಿರಾ ಮರಿ ಅಂದ್ರೆ ಕ್ರಾಸಿಂಗ್ ಮರಿ. ಇದು ಶೋಕಿಂಗ್ ಮೇಸರೆ ನೋಡಿ, ಈ ತರ ಕೊಂಬಿರ್ಬೇಕು, ಈ ತರ ಪ್ಯಾಚ್ ಇದು ಇರ್ಬೇಕು. ಇದು ನಮ್ದು ನಮ್ಮ ಮನೇಲಿ ಬಂದು 6 ತಿಂಗಳಿದ ಮರಿ ಇದೆ. ನಾವು ಪ್ರೀತಿಯಿಂದ ಸಾಕೊಂಡಿರೋದು. ಇದು ಇದನ್ನ ಪ್ರೀತಿಯಿಂದ ಸಾಕೊಂಡಿದೀವಿ. ಮರಿ ಇದು 70 ರಿಂದ 75 kg ಬರುತ್ತೆ. 6 ತಿಂಗಳು ಮರಿ ಇದು. ಈಗ ಅಲ್ಲೂ ಕೂಡ ಮಾಡಿಲ್ಲ, ಬನ್ನಿ ನೋಡ್ತೀವಿ. ನೋಡಿ ಅಲ್ಲೂ ಕೂಡ ಮಾಡಿಲ್ಲ, ಇದು ಅಲ್ಲೂ ಹಾಕಿಲ್ಲ 6 ತಿಂಗಳು ಮರಿ ಅಷ್ಟೇ. ನಾವು ಪ್ರೀತಿಯಿಂದ ಸಾಕೊಂಡಿರೋದಕ್ಕೆ ನಾವು ಏನ್ ಸಪರೇಟ್ ತಿಂಡಿ ಕೊಡ್ತಿಲ್ಲ, ಏನಿಲ್ಲ. ನಾವು ಪ್ರೀತಿಯಿಂದ ಸಾಕ್ತಾ ಇರೋ ಮರಿ ಇದು. ಎಷ್ಟು ಕೆಜಿ ಬರ್ಬೋದು ದೊಡ್ಡದಾದ್ರೆ? ಇದು ಇನ್ನು ಈಗ ಪ್ರೆಸೆಂಟ್ ಇದೆ, ನೆಟ್ ವೈಟ್ 72 ಇದೆ ಈಗ ನೆಟ್ ವೈಟ್. ನಾವು ಕೊಡೋದಿಲ್ಲ, ನಾವು ಪ್ರೀತಿಯಿಂದ ಸಾಕೊಂಡಿದೀವಿ. ಇದು ದೊಡ್ಡದಾದ್ರೆ ಒಂದ್ 2-3 ವರ್ಷ ಆದ್ರೆ ಎಷ್ಟು ಬರ್ಬೋದು? 80 kg 85 kg ಬರುತ್ತೆ. ಒಂದು ವರ್ಷಕ್ಕೆ 80 ರಿಂದ 85 kg ಬರುತ್ತೆ ಈ ಬರಿ. ನಾವು ಕೊಡಲ್ಲ. ಇದು ಬಕ್ರಿ ಇದ್ದರೆ ತುಂಬಾ ಫೇಮಸ್ ಈ ಮರಿ. ಈ ತರ ಕೊಂಬಿರುತ್ತಲ್ಲ, ಇದನ್ನೇ ಸಾಕ್ಬೋದಲ್ಲ ಅಂದ್ರೆ ಇದು ಸಾಕ್ಬೋದು, ಸಿಗಲ್ಲ ಜಾಸ್ತಿ ಇವು. ಈ ತಳಿ ಜಾಸ್ತಿ ಈ ತರ ಚಿನ್ನೂರು ಬಂದಂತ ತಳಿ ಇವು ಜಾಸ್ತಿ ಬರಲ್ಲ. ಅಲ್ಲ ನಾವು ತಳಿ ಮಾಡ್ಕೋಬಹುದಲ್ಲ ಇದನ್ನ ಅಂತ? ಮಾಡ್ಕೋಬಹುದು, ಅಂದ್ರೆ ನಾವೇ ಮನೆಯಲ್ಲಿ ಮಾಡ್ಕೋಬೇಕು ಅಷ್ಟೇ. ನಾವು ಪ್ರೀತಿಯಿಂದ ಸಾಕ್ತಾ ಇದೀವಿ. ನೋಡಿ ಇವು ತಂದೆ ತಿಂಗಳಾಗಿದೆ ಮರಿಗಳು. ಇವು 50 ಇದಾವೆ. ಇವೆರಡು ಬ್ಯಾಚ್ ಅಲ್ಲಿ 50 ಇದಾವೆ. ನೋಡಿ ಸರ್, ಈ ತರ ಮರಿ ಉದ್ದ ಇರ್ಬೇಕು. ಈ ತರ ನೋಡಿ, ಇದು 2 ಇಂಚ್ ಕೊಂಬಿರ್ಬೇಕು. ನೋಡಿ 2 ಇಂಚ್ ಕೊಂಬಿದೆ, ಒಳ್ಳೆ ಗಟ್ಟಿ ಕಲರ್ ಇರ್ಬೇಕು. ಈ ಕಲರ್ ಇಲ್ಲ ಅಂದ್ರೆ ಮರಿ ಬರಲ್ಲ. ಇದೇ ತರ ಉದ್ದ ಇರ್ಬೇಕು. ನೋಡಿ ನೋಡಿ ಸರ್, ಈ ತರ ಉದ್ದ ಇರ್ಬೇಕು ಸರ್ ಮರಿ. ನೋಡಿ ಈ ತರ ಇರ್ಬೇಕು. ಈ ಕಲರ್ ನೋಡಿ ಹೆಂಗಿದೆ, ಇದೇ ತರ ಇದ್ರೆ ಮರಿಗಳು. ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಆಯ್ಕೆ ಮಾಡ್ಕೋಬೇಕು ಸರ್. ಇವಾಗ ಎಲ್ಲ ಮಿಕ್ಸಿಂಗ್ 100-200 ಕುರಿಯಲ್ಲಿ ಆಯ್ಕೊ ಬರ್ಬೇಕು. ನೋಡಿ ಸರ್, ಇವಾಗ ಇದ್ರಲ್ಲೇನೆ ಸ್ವಲ್ಪ ಕಲರ್ ಕಡಿಮೆ ಇದೆ. 2 ಮರಿ. ನೋಡಿ ಸರ್, ಇದು ಕಲರ್ ತುಂಬಾ ಕಡಿಮೆ ಇದೆ. ಇದು ಮರಿ ಕಡಿಮೆ ಸಿಗುತ್ತೆ. ಇದಕ್ಕೂ 100-200 ರೂಪಾಯಿ ಕಡಿಮೆಗೆ ಸಿಗುತ್ತೆ. ಇದು ಮರಿ ಬೇಗ ಬರಲ್ಲ. ಈ ಮರಿ ತುಂಬಾ ಚಿಕ್ಕದು ಇರೋನು ಬೇಗ ಬರ್ತವೆ. ಜಾತಿ ಇರುತ್ತೆ, ಕಲರ್ ಮರಿ ಇರುತ್ತೆ. ನಾವು ತಗೊಳ್ಳುವಾಗ ಒಳ್ಳೆ ಜಾತಿ ನೋಡಿ. ಇದು 1 ತಿಂಗಳಾಗಿತ್ತು, 8,000 ನಮಗ್ ಬಿದ್ದಿದ್ವು. ಈಗೇನಿಲ್ಲ ಅಂದ್ರೆ 9,500 ಮೇಲೆ ಹೋಗ್ತವೆ ಮರಿಗಳು. ಆಗಿದೆ. PPR, ಹೈಟೆಕ್, M&M, ಬ್ರೂಟನ್ ಡೈಲಿ ಕುಡಿಸ್ತಾ ಇರ್ತೀವಿ. ಅದು ಪರ್ ಲೀಟರ್ 10 ಮರಿಯಿಂದ 1 ಲೀಟರ್ ಹಾಕ್ಬೇಕು. 50 ಮರಿ ಇದಾವೆ ಅಂದ್ರೆ 5 ಲೀಟರ್ ಟಾನಿಕ್ ಕುಡಿಸಿದ್ರೆ ಮರಿಗೆ. ಒಬ್ಬೊಬ್ರು 2 ಲೀಟರ್ 1 ಲೀಟರ್ ಕುಡಿಸಿ ಸುಮ್ನೆ ಆಗ್ತದೆ. ಆತರ ಮಾಡಬಾರ್ದು. ನಾವು ಈ ತರ ಪದ್ಧತಿ ಪ್ರಕಾರ ಏನ್ ಪ್ಲಾನಿಂಗ್ ಇದೆ ಅದೇ ತರ ಮಾಡಿದ್ರೇನೆ ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತವೆ. ಮರಿ ಕೂಡ ಹೀಗೆ ಬರ್ತಾ ಇರ್ತದೆ, ಆದಾಯನೂ ಬರುತ್ತೆ. ನಾವು 3 ತಿಂಗಳು ಮೇಯ್ಸ, ನಾವು 3 ತಿಂಗಳು ಅವತ್ತು ನಮ್ ಶೆಡ್ ಅಲ್ಲಿ ಮೇಯಿಸಿದೀವಿ ಅಂದ್ರೆ ತುಂಬಾ ಇನ್ನ ಬೇಕು ಅಂದ್ರೆ ಡಬಲ್ ಬೇಕು ಅಂದ್ರೆ ಮಿನಿಮಮ್ 2.5 ತಿಂಗಳು ಮರಿ ಮಾಡಿ 2.5 ತಿಂಗಳು ಮಾಡ್ಬಿಡ್ತೀರಾ? 2.5 ತಿಂಗಳು ಮಾಡ್ಬಿಡ್ತೀವಿ ಮರಿಗೆ. ಸರ್ ಅದೇ ಸರ್ ಅದು ಮೇಕೆ ಜಾತಿ? ಇದು ಅದು ಕಿವಿ ಉದ್ದ ಇದೆ. ಕಿವಿ ಇದು ಆ ಸಿಂಧನೂರಿಂದಾನೆ ಮೇಕೆ ಇದು. ಅದು 2 ಮರಿ ಇದೆ ಇವಾಗ. ನಮ್ಮ 1 ತಿಂಗಳಾಗಿದೆ ನಮ್ಮ ಮನೆಗೆ ಬಂದೆ. ಮನೆಯಲ್ಲಿ ನಾವು ಸುಮ್ನೆ ಇರ್ಲಿ ಅದೊಂದು ಪ್ಲಾನ್ ಇದೆಯಾ ಮೇಕೆ ಸಾಕುವಂತದ್ದು? ಏನ್ ಪ್ಲಾನಿಂಗ್ ಏನಿಲ್ಲ, ಮೊದ್ಲು ಮಾಡಿದ್ವಿ ಮನೇಲಿ ಇದ್ದಾಗ. ಈ ತರ ಸುಮ್ನೆ ಒಂದಿರ್ಲಿ ಅಂತ ಬಿಟ್ಕೊ ವೇಸ್ಟೇಜ್ ಮೇವೆಲ್ಲ ತಿನ್ನುತ್ತೆ, ವೇಸ್ಟ್ ಫೀಡ್ ತಿನ್ನುತ್ತೆ. ಈ ಮರಿಗಳೆಲ್ಲ ವೇಸ್ಟ್ ಮಾಡುತ್ತೆ ಸ್ವಲ್ಪ. ಆ ವೇಸ್ಟೇಜ್ ಫೀಡ್ಗೋಸ್ಕರ ತಿನ್ನುತ್ತೆ ಅದು ಕೂಡ ಇವಾಗ. ಮತ್ತೆ ಕೋಳಿಗಳು ಈಗ ಎಷ್ಟು ಫೀಡ್ ವೇಸ್ಟ್ ಆಗಬಾರ್ದು, ಫೀಡ್ ಮರಿ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಒಂದ್ 20-30 ಕೋಳಿ ಬಿಟ್ಟಿದೀನಿ ಕೆಳಗಡೆ. ಕೋಳಿ ಬಿಟ್ಟಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಕೋಳಿ ಪಿಚ್ಗೆ ಕೆದಕುತ್ತೆ, ಸ್ಮೆಲ್ ಬರಲ್ಲ, ವೇಸ್ಟ್ ಜೋಳ ಬಿದ್ದಿರುತ್ತೆ. ಇವಾಗ ತಿನ್ಬಿಡ್ತಾವೆ, ಇವು ಕೆಳಗಡೆ ಉಗಿದ್ ಬಿಡ್ತವೆ. ಇದ್ರಲ್ಲಿ ಇರಲ್ಲ, ಸ್ಟೋರ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಒಂದು ಕುತೂಹಲ ಏನಂದ್ರೆ ನಮ್ಗೆ ರೈತರಿಗೆ ಯಾವ್ಯಾವ ಕುರಿ ಸಾಕ್ರೆ ಒಳ್ಳೇದು ಸರ್? ಸಿಂಧನೂರು ವೈಟ್, ಅದ್ರಲ್ಲಿ ಸಿಂಧನೂರಲ್ಲಿ 2-3 ತರ ಇರ್ತವೆ. ಅವ್ರ ಮೇಲೆ ಸರ್ ನಾಟಿಯಲ್ಲಿ
6 ತಿಂಗಳ ಮೇಸರು ಮರಿ ಡೆವಲಪ್ ಆಗಲ್ಲ ಸರ್. 6 ತಿಂಗಳ ಮೇಸರು 10,000 ಒಳಗಡೆ ನಾವು 6 ತಿಂಗಳ ಮೇಸರು 20,000 ಮೇಲೆ ಮಾಡ್ಬೋದು, ಲಾಭ ಬರುತ್ತೆ ನೋಡಿ ಸರಿ. ಮರಿ ಇದು 6 ತಿಂಗಳ ಮರಿಗೆ ಹಿಂಗ್ ಬರುತ್ತೆ. ಅದೇ ನಾಟಿ ಕುರಿ ಆದ್ರೆ ಬರಲ್ಲ. ನಾಟಿ ಕುರಿ ಅವು ಎಷ್ಟೇ ಮೇಸರು ಎಷ್ಟು ಮೈಟ್ ಬರುತ್ತೆ ಅಷ್ಟೇ ಮರಿ ದಪ್ಪ ಆಗಲ್ಲ. ಅಲ್ಲೇ ಇಷ್ಟು ಮರಿ ಬರಲ್ಲ ಅವು. ಸಿಂಧನೂರು ದುಡ್ಡು ಇದ್ ಮಾಡ್ಕೋಬೇಕಂದ್ರೆ ಬೇಗ ಬರ್ಬೇಕು ಸಿಂಧನೂರೇ ಮರಿ ಸರ್ ಬರೋದು. ಸಿಂಧನೂರು ಕೆರೂರು ಮಗಲಿ ವೈಟ್ ಈಗ ಇವೇ ನೋಡಿ, ಇದು ಕೆರೂರು ಮರಿಗಳಿವು. ಮಾಮೂಲಿ ನಾಟಿ ಕುರಿಗಳೆಲ್ಲ ನಾವು ಮನೇಲಿ ನಾಟಿ ಕುರಿ ಮೇಯಿಸಿದೀವಿ. 5 ವರ್ಷ ಮುಂಚೆ ನಾಟಿ ಕುರಿನೇ ಇದೀವಿ ಮೊದ್ಲು. ನಾಟಿ ಕುರಿ ಇದ್ದಾಗ ನಾವು ಮರಿ ಒಂದ್ 10 ಮರಿ ತಂದು ಅವಾಗೆ ನಮ್ಗೆ ನಾವು ಕಾಲೇಜ್ ಹೋಗೋ ಟೈಮಲ್ಲಿ ಮರಿ ಮೇಯಿಸ್ತಾ ಇದ್ವಿ. ಕಾಲೇಜ್ ಹೋಗ್ತಾನೆ ಮರಿ ಮೇಯಿಸ್ತಾ ಇದ್ವಿ. ನಮ್ಮ ಅಪ್ಪ ಅವರು ಮೇಯಿಸ್ತಿದ್ರು. 10 ಮರಿಯಿಂದ 200 ಮರಿವರೆಗೂ ಬಂದಿದೀವಿ ಸರ್. 10 ಮರಿ ಸಾಕೊಂಡು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು. 10 ಮರಿಯಿಂದ 20, 30 ಆತರ ಮಾಡ್ಬೇಕು. ಇವಾಗ ಕೆಲವರು ದೊಡ್ಡ ಶೆಡ್ ಹಾಕ್ಬಿಟ್ಟು ಒಂದೇ ಸಲ ಮರಿ ಸಾಕಕ್ ಬರ್ತಾರೆ, ಅದೇ ಸರ್ ಲಾಸ್ ಆಗೋದು. ಯಾವತ್ತಲ್ಲಿ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮರಿ ತಂದ್ಬಿಟ್ಟು ಬಿಟ್ಬಿಟ್ರೆ ಲೇಬರ್ಸ್ ಬಿಟ್ರೆ ಮರಿ ಯಾವತ್ತೂ ದುಡ್ಡು ಮಾಡಕ್ಕಾಗಲ್ಲ. ಲೇಬರ್ಸ್ ಏನಾದ್ರು ಲೇಬರ್ಸ್ ಬಿಟ್ಟು ನಾವು ಮರಿ ಮೇಯಿಸ್ತೀವಿ ಅಂದ್ರೆ ತುಂಬಾ ಕಷ್ಟ ಇದೆ. ಅವ್ರಿಗೇನ್ ಗೊತ್ತಾ ಸರ್, ಲೇಬರ್ಸ್ಗೆ ತಿಂಡಿ ಹಾಕ್ತಾರೆ ಹೇಳ್ಬೇಕು. ಈ ಕಡೆ ಮರಿ ಏನಾಗಿ ಜ್ವರ ಬಂದಿದೆಯಲ್ವಾ ಏನಾಗಿ ಅವ್ರೇನು ನೋಡ್ಕೊಳಲ್ಲ. ನಮ್ಗೆ ಸ್ವಂತ ಇರೋ ಜವಾಬ್ದಾರಿ ಇರುತ್ತೆ, ನಮ್ಗೆ ಅವ್ರ ಜವಾಬ್ದಾರಿ ಇರಲ್ಲ. ಅದಕ್ಕೆ ಸ್ವಂತ ಮಾಡ್ಕೊಂಡು ಮರಿ ಮೇಯಿಸಿದ್ರೆ ದುಡ್ಡು ಸಕ್ಸಸ್ ಆಗುತ್ತೆ. ನೀವು ಲೇಬರ್ಸ್ ಇಟ್ಕೊಂಡ್ ಮಾಡಿದೇವ್ ಮಾಡೋದಕ್ಕಾಗಲ್ಲ. ಲಾಸ್ ಆಗ್ಬಿಡ್ತಾರ ಸರ್. ನಾವು ನೋಡಿದ್ವಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಲೇಬರ್ಸ್ ಬಿಟ್ಟಿದ್ದಾರೆ, ಅವರೆಲ್ಲ ಲಾಸ್ ಆಗಿದೆ. ಕೆಲವೊಂದ್ ಕಡೆ ವಿಚಾರಿಸಿದಾಗ ಒಂದು ಬ್ಯಾಚ್ ಅಲ್ಲಿ 1 ಮರಿ 2 ಮರಿ ಒಂದೆರಡು ಕಾಮನ್ ಇಷ್ಟು ಮರಿಗೆ ಒಂದ್ 5-6 ಮರಿ ಹೊರಟೋಗ್ಬಿಟ್ರೆ ಅವ್ನು ಬರೋ ಲಾಭ ಏನ್ ಬರುತ್ತೆ ಸರ್? ಲಾಭ ಬರಲ್ಲ. ಅದಕ್ಕೆ ಸ್ವಂತ ಇದ್ದಷ್ಟು ಒಳ್ಳೇದು. ನಮ್ಗೆ ಹೇಳಿದಾರೆ ಲಾಸ್ ಆಗಿದೆ ಅಂದ್ರೆ ಮೇಂಟೈನ್ ಚೆನ್ನಾಗಿ ವ್ಯಾಕ್ಸಿನ್ ಮಾಡಿಲ್ಲ, ಅದೊಂದು ರೀಸನ್. ಅದೇ ಟೈಮ್ ನೋಡ್ಕೊಂಡಿಲ್ಲ ಅಂದ್ರೆ ಅದೇ ಆಗೋದು. ಲೇಬರ್ಸ್ ಇಟ್ರೆ ಅದೇ ಮಾಡೋದು. ಸ್ವಂತ ಓನಲ್ಲಿ ಅವರೇ ಅವರೇ ಮೇಯಿಸ್ಕೊಂಡ್ರೆ ಸಕ್ಸಸ್ ಆಗೋದು ಸರ್. ನಮ್ದು ಅಂತ ಇಲ್ಲಿ ನೋಡ್ಕೊಳ್ಳೋರು ಇರ್ಬೇಕು. ನಮ್ಮದು ಜವಾಬ್ದಾರಿ ಇರುತ್ತೆ ಸರ್. ನಮ್ಮ ಮರಿನಪ್ಪ ಹೋಗುತ್ತೆ, ಲೇಬರ್ಸ್ ಹಂಗ್ ಮಾಡಲ್ಲ. ಹೋದ್ರೆ 7-10 ಯಾರ್ದ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಆತರ ಮಾಡ್ತಾರೆ. ನೆಗ್ಲಿಜೆನ್ಸಿ ಮಾಡಬಾರ್ದು. ಇದ್ರಲ್ಲಿ ನೆಗ್ಲಿಜೆನ್ಸಿ ಮಾಡಿದ್ರೆ ಮರಿ ಸೆಕೆಂಡ್ಸ್ ಅಲ್ಲಿ ಹೊರಟೋಗ್ಬಿಡುತ್ತೆ, ಹೋಗುತ್ತೆ. ಎಂತ ದೊಡ್ಡ ಮರಿ 20,000 ಮರಿ ಕೂಡ ಹೋಗುತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು. 4 ಮರಿ ಹೋದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ. ಲಾಭ ಬರೋದು 4 ಮರಿ 40,000 ಬರೋದ ಲಾಭ ಅದ್ರಲ್ಲೇ ಹೊರಟೋಗ್ಬಿಡುತ್ತೆ. 10 ಸರಿ ಇವಾಗ 15,000 ಮರಿ ಸರ್. ಅದು ಕಡಿಮೆ 15,000 ಹೋಗುತ್ತೆ. ಈಗ ವೈಟ್ ಮರಿ 15,000 ಹೋಗುತ್ತೆ. ಅವರಲ್ಲಿ 1-2 ಹೊರಟೈತಂದ್ರೆ 30,000 ಲಾಸ್ ಆಯ್ತು. ಅದ್ರಲ್ಲಿ ಬರೋದೇ ಅಷ್ಟೇ. 30,000 ಖರ್ಚಾದ್ರೆ 30,000 ಲಾಭನೇ ಬರೋದು. ಅದ್ರ ಬಿಟ್ಟು 4 ಓದ್ ಬಿಟ್ರೆ ಅದೇ ನೆಗ್ಲಿಜೆನ್ಸಿ ಮಾಡಬಾರ್ದು ಸರ್. ಈ ವರ್ಕಲ್ಲಿ ಮಾತ್ರ ಬಿಡೋ ನಾಳೆ ಮಾಡ್ಕೊಳೋಣ, ನಾಳೆ ಹಾಕೋಣ ಅದನ್ನ ಅಂದ್ರೆ ಆಗಲ್ಲ ಸರ್. ಆ ಟೈಮ್ಗೆ ಏನ್ ಮಾಡ್ಬೇಕು ಆ ಟೈಮ್ ಕರೆಕ್ಟಾಗಿ ಮಾಡ್ಬೇಕು. ನಾವು ಬೆಳಗ್ಗೆ ಊಟ ಯಾವ ಟೈಮ್ಗೆ ಹೆಂಗ್ ಉಣ್ತೀವಿ ಅದೇ ಟೈಮ್ಗೆ ಅದನ್ನ ಮಾಡ್ಕೊಂಡೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.